ಇನ್ನು ನೌಕರರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸಬೇಕು. ಕೂಡ 7ನೇ ವೇತನ ಆಯೋಗದ ಸೌಲಭ್ಯ ಇದೆ, ಅದನ್ನು ಕೂಡ ಮಹಾನಗರ ಪಾಲಿಕೆ ನೌಕರಿಗೆ ವಿಸ್ತರಿಸಬೇಕು. ಅದನ್ನು ಸೇರಿದಂತೆ ಏನು ಏನೆಲ್ಲ ಡಿಮಾಂಡ್ ಹೋರಾಟ ಮಾಡ್ತಾ ಇದ್ದೀವಿ? ನಾವು ಟೋಟಲ್ 5 ಡಿಮಾಂಡ್ ಅದ ಸರ್. ಒಂದು ನಮ್ದು 7ನೇ ವೇತನ. 7ನೇ ವೇತನ ಅಂತಂದ್ರೆ ಈಗಾಗಲೇ 85% ನಾವು ಸರ್ಕಾರದಿಂದ ಬೆಳೆಸಬೇಕು. ಉಳಿದ 15% ಮಹಾನಗರ ಪಾಲಿಕೆ ಏನು ಆದಾಯ ಐತಿ ಅದರಿಂದ ಬಳಸಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಎರಡನೇದು KJID. ಈಗ ಎಲ್ಲ ರಾಜ್ಯ ನೌಕರ ಸಂಘಕ್ಕೆ KJID ಕೊಟ್ಟಾರೆ ಸರ್, ಆದ್ರೆ ನಾವು ಕೊಟ್ಟಿಲ್ಲ. ಅದೊಂದು ಮತ್ತು ಆರೋಗ್ಯ ಸಂಜೀವನಿ ಇಲಾಖೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೊನ್ನೆ ಒಂದು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಕಂದಾಯ ಶಾಖೆ ಏನಲ್ಲ ಔಷಧ ಆರೋಗ್ಯ ಸಂಜೀವನಿ ಕೊಡ್ತಾರೆ. ಬಟ್ ನಮ್ಮನ್ನು 10 ಮಹಾನಗರ ಪಾಲಿಕೆ ಈಗ ಹೊರತುಪಡಿಸಿ ಏನು ಆದೇಶ ಮಾಡ್ಯಾರ ಅದು ತಪ್ಪಾಗಿದೆ. ಅದ್ರ ವಿರುದ್ಧ ನಾವು ಹೋರಾಟ ಮಾಡಕ್ಕಿದ್ದೇವೆ. ಮತ್ತು ಒಂದು ಮಾತು ನೇಮಕಾತಿ ಯಾವ ಥರ 11ರಿಂದ ಜಾರಿ ಬಂದಿದೆ, ಆದರೆ ಇನ್ನೂ ಮಾಡಿ ಅವರನ್ನು ಕರೆಕ್ಷನ್ ಮಾಡಿಲ್ಲ. ಎಷ್ಟೋ ಬಾರಿ ನಾವು ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡಿ ರಾಜ್ಯಾಧ್ಯಕ್ಷರಿಗೆ ಕರೆದು ಸಹ ಸರ್ಕಾರ ಅದಕ್ಕೆ ವಿಚಾರ ಮಾಡ್ತಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಅದನ್ನು ಹೊರತುಪಡಿಸಿ ನಮ್ಮ ಪ್ರಮೋಷನ್ ಆಗಿರ್ಬೋದು, ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತೀವಿ, 20 ವರ್ಷ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತೀವಿ, ಇನ್ನೂವರೆಗೆ ಪ್ರಮೋಷನ್ ಕೊಟ್ಟಿಲ್ಲ. ಇವೆಲ್ಲ ಇವತ್ತು ದಿವಸ ನಾವು ಬೆಂಗಳೂರು ಈ ಸಮಯದಿಂದ ಪ್ರತಿಭಟನೆ ಸರ್, ರಾಜ್ಯಾದ್ಯಂತ ಎಲ್ಲ ಮಹಾನಗರ ಪಾಲಿಕೆ ಎಷ್ಟು ಸಿಬ್ಬಂದಿಗಳಿದ್ದಾರೆ? 15ರಿಂದ 20,000. ಅದು ಕೂಡ ಎಲ್ಲ ಬೇಡಿಕೆ ಸರ್ಕಾರ ಸಿಗುತ್ತೆ. ಸೊ ಇದು ಏನಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಈಗ ಎಲ್ಲ ನೌಕರರು ತಮ್ಮ ಕರ್ತವ್ಯವನ್ನು ಪ್ರತಿಭಟನೆಗೆ ಆ ಸೈಡ್ ಇದ್ದ ಮಂದಿ ಕರಿ ಈ ಕಡೆ, ಆ ಸೈಡ್ ಇದ್ದ ಮಂದಿ ಈ ಕಡೆ ಕರೀರಿ ಸರ್. ಬರ್ರಿ ಈ ಕಡೆ. ಸರ್ ಎಲ್ಲರಿಗೂ ಕರೀಲ ಸ್ವಲ್ಪ ಹಾ ಕರೀರಿ. ಬರ್ರಿ ಈ ಕಡೆ. ಇಲ್ಲಿ ಬರ್ರಿ, ಹಿಂದ್ ಬರ್ರಿ. ನಾವ್ ಮುಂದ್ ಹೋಗ್ತೇವಪ್ಪ, ಅವ್ರ ಸೈಡ್ಗೆ ಹೋಗ್ತಾರಲ್ಲ ಆ ಕಡೆ. ಹಿಂಗ್ ಬರ್ರಿ, ಇಲ್ಲಿ ಈ ಕಡೆ ಮುಂದ್ ಬರ್ರಿ. ಕೊಟ್ಟೆ 2-3 ಕಡೆ ಕೊಟ್ಟೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸಿದೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ವಿವಿಧ ಬೇಡಿಕೆಗಳನ್ನ, ಅದರಲ್ಲೂ ಮುಖ್ಯವಾಗಿ 7ನೇ ವೇತನ ಆಯೋಗದ ಸೌಲಭ್ಯವನ್ನ ಒತ್ತಾಯವನ್ನ ಮಾಡ್ತಾ ಇರುವುದು. ಹೀಗೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಏನು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲೇ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಪ್ರತಿಭಟನೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ನಮ್ ಜೊತೆಗೆ ಏನು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಏನೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರಿಂದ ತಿಳ್ಕೊಳ್ತೇನೆ. ಸರ್, ಏನೆಲ್ಲ ಡಿಮ್ಯಾಂಡ್ ಇದೆ? ಅವನು ಪ್ರಮುಖವಾಗಿ ಸರ್, ನಮ್ದು 7ನೇ ವೇತನ ಆಯೋಗದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ನಮಗೂ 7ನೇ ವೇತನ ಆಯೋಗ ನಮಗೂ ಜಾರಿಯಾಗಿದೆ. ಆದರೆ ಅನುದಾನವನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಪೂರ್ಣ ಪ್ರಮಾಣದ ಅನುದಾನ ಮಾನ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾಗ್ತಿದೆ. ಸ್ಥಳೀಯ ಸಂಸ್ಥೆಯ ನೌಕರರಿಗೆ ನಮ್ಮ ಒಂದು ಇದು ಪಾಲಿಕೆ ನಿಧಿಯಿಂದ ಭರಿಸಬೇಕು ಅಂತ ಸರ್ಕಾರದ ಆದೇಶ ಇದೆ. ಅದನ್ನ ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಯಾವ ರೀತಿ ಜಾರಿ ಮಾಡಿದ್ರೆ ನಮಗೂ ಅದನ್ನು ಜಾರಿ ಮಾಡಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ. ಹಾಗೆ ರಾಜ್ಯ ಸರ್ಕಾರಿ ನೌಕರಿಗೆ KJID ಹಾಗೂ GPF ಸೌಲಭ್ಯ ಇದೆ ಸರ್, ಸ್ಥಳೀಯ ಸಂಸ್ಥೆ ನೌಕರಿಗೆ ಇಲ್ಲ.
ನಮಗೂ ಕೂಡ ಆ ಸೌಲಭ್ಯವನ್ನು ವಿಸ್ತರಿಸಬೇಕು. ಹಾಗೆಯೇ ಆರೋಗ್ಯ ಸಂಜೀವನಿ ಪ್ರಮುಖವಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಸರ್ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿರ್ತಾರೆ. ಆರೋಗ್ಯದ ಸೌಲಭ್ಯದ ಅನುಕೂಲ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಸಿಗಬೇಕು. ಆ ಸೌಲಭ್ಯ ರಾಜ್ಯ ಸರ್ಕಾರಿ ನೌಕರರಿಗೆ ಆದ್ರೆ ನಮಗಿಲ್ಲ. ಅದನ್ನು ಕೂಡ ನಮಗೆ ಯಥಾವತ್ತಾಗಿ ವಿಸ್ತರಣೆ ಮಾಡಿ ಆದೇಶ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಸರ್. ಸರ್, ಇವತ್ತು ಕೆಲಸಕ್ಕೆ ಗೈರಾಗುವುದ್ರ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಿಲ್ಲ ಸರ್, ನಾವು ಈಗ ಸಹಭಾಗಿಯಾಗಿದ್ದೆವು ಹೋರಾಟದಾಗ, ಅಷ್ಟೇ ನಮಗೆ. ಸೊ ಇದು ಸದ್ಯ ಈಗ ಇವತ್ತೇನು ಪ್ರತಿಭಟನೆ ನಡೀತಾ ಇದೆ, ಬಹುತೇಕ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವೃಂದ ಕೆಲಸಕ್ಕೆ ಗೈರಾಗುವುದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳು ಒತ್ತಾಯ ಮಾಡುವುದರ ಜೊತೆಗೆ ಏನು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವೆಲ್ಲವೂ ಕೂಡ ಈಡೇರಿಕೆ ಆಗ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ ಟಿವಿ 9 ಬೆಳಗಾವಿ.